ನಮಸ್ಕಾರ. ದೇಗುಲ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಬನಶಂಕರಿ ದೇವಿ ಕ್ಷೇತ್ರ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮ ದೇಗುಲ ದರ್ಶನದಲ್ಲಿ. ಬನಶಂಕರಿ ದೇವಿ ಕ್ಷೇತ್ರವು ಬಾದಾಮಿಯ ಚೊಳಚಗುಡ್ಡ ಎಂಬ ಊರಿನಲ್ಲಿದೆ. ಬನಶಂಕರಿ ದೇವಿಯ ಜಾತ್ರೆ ಉತ್ತರ ಕರ್ನಾಟಕದ ಬಹುದೊಡ್ಡ ಜಾತ್ರೆ. 106 ವರ್ಷಗಳಿಂದ ಈ ಜಾತ್ರೆ ಅನುಚಾನವಾಗಿ ನಡೆದುಕೊಂಡು ಬಂದಿದೆ. ಜಾತ್ರೆಗೆ ನೆರೆ ರಾಜ್ಯಗಳಿಂದ ಸಾವಿರಾರು ಜನರು ಭಕ್ತರು ಬರ್ತಾರೆ. ಏನಿದರ ಹಿನ್ನೆಲೆ ನೋಡೋಣ ಬನ್ನಿ. ಬನಶಂಕರಿ ದೇವಿಯ ಮೂರ್ತಿ 5 ಅಡಿ ಎತ್ತರವಿದೆ. ಕಪ್ಪು ಶಿಲೆಯಲ್ಲಿ ಸಿಂಹ ರೂಪಿಣಿಯಾಗಿ ತಾಯಿ ಮೂಡಿದ್ದಾಳೆ. ದೇವಿಗೆ ಅಷ್ಟಭುಜ ಕೈಗಳಿವೆ. ಬಲಗೈಯಲ್ಲಿ ಖಡ್ಗ, ಗಂಟೆ, ತ್ರಿಶೂಲ ಮತ್ತು ಲಿಪ್ತಿ ಹಾಗೂ ಎಡಗೈಯಲ್ಲಿ ಡಮರು, ಡಾಲು, ರುಂಡ ಮತ್ತು ಅಮೃತ ಪಾತ್ರೆಗಳಿವೆ. ಈ ದೇವಿ ತ್ರಿನೇತ್ರೆ. ಬನಶಂಕರಿಯನ್ನ ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಅಂತಲೂ ಕರೆಯುತ್ತಾರೆ. ತಾಯಿಯ ಬಲಗೈ ಸುಜ್ಞಾನದ ಸಂಕೇತವಾದರೆ ಎಡಗೈ ಶೌರ್ಯದ ಸಂಕೇತ. ದೇವಸ್ಥಾನದ ಶಿಖರವು ಚೌಕಾಕೋನಾಕಾರವಾಗಿ ಹಂತ ಹಂತವಾಗಿ ಮೇಲೇರುತ್ತಾ ಹೋಗಿದೆ. ಗೋಪುರದಲ್ಲಿ ಯಾವ ದೇವರ ವಿಗ್ರಹಗಳು ಇಲ್ಲ. ದೇವಾಲಯಕ್ಕೆ 4 ದಿಕ್ಕಿನಲ್ಲಿ ದ್ವಾರಗಳಿವೆ. ದೇವಾಲಯದ ಆವರಣದಲ್ಲಿ 4 ದೀಪ ಸ್ತಂಭಗಳಿವೆ. ಕಾರ್ತಿಕ ಮಾಸದಲ್ಲಿ ಈ ದೀಪ ಸ್ತಂಭಗಳಲ್ಲಿ ಭಕ್ತರು ದೀಪವನ್ನು ಬೆಳಗಿಸ್ತಾರೆ. ಬನದ ಹುಣ್ಣಿಮೆಯ ದಿನ ಬನಶಂಕರಿ ದೇವಿಯ ರಥೋತ್ಸವ ಸಂಭ್ರಮದಿಂದ ಜರುಗುತ್ತದೆ. ಬಾದಾಮಿ ಎಂಬ ಊರಿನ ಹೆಸರನ್ನ ಕೇಳಿದ ತಕ್ಷಣ ನಮಗೆ ನೆನಪಿಗೆ ಬರುವುದು ಬನಶಂಕರಿಯ ದೇವಾಲಯ. ಭಾರತದಲ್ಲಿರುವ ಶಕ್ತಿ ಪೀಠಗಳಲ್ಲಿ ಬಾದಾಮಿ ಬನಶಂಕರಿ ದೇವ ಕ್ಷೇತ್ರವೂ ಸಹ ಒಂದಾಗಿದೆ. ಅಗಸ್ತ್ಯ ಋಷಿಗಳು ಬನಶಂಕರಿಯನ್ನ ಬನಸಿರಿ ದೇವಿ ಎಂದು ಸಹ ಕರೆದ್ರು. ಬನ ಎಂದರೆ ಅರಣ್ಯ, ಸಿರಿ ಎಂದರೆ ಸಂಪತ್ತು. ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಬಾದಾಮಿಯು ಅವರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇವರು ಬನಶಂಕರಿ ದೇವಿಯನ್ನ ತಮ್ಮ ಆರಾಧ್ಯ ದೇವತೆ ಮತ್ತು ಕುಲದೇವತೆಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಈ ದೇವಿಗೆ ಬಾದಾಮಿಯ ಬನಶಂಕರಿ ಅಂತ ಕರೀತಾರೆ. ಸಾಗವಾನಿ ಕಟ್ಟಿಗೆಯಲ್ಲಿ ಮಾಡಿದ ತೇರು ನಯನ ಮನೋಹರವಾಗಿದ್ದು, ಜಾತ್ರೆಯಂದು ಸುಮಾರು 1 ಲಕ್ಷ ಭಕ್ತರು ರಥೋತ್ಸವದಲ್ಲಿ ಭಾಗವಹಿಸಿ ಬನಶಂಕರಿ ದೇವಿಗೆ ಶಂಭುಕೋ ಅನ್ನುತ್ತಾ ಉತ್ತತ್ತಿ, ಬಾಳೆಹಣ್ಣು ಹಾಗೂ ಕಬ್ಬುಗಳನ್ನು ತೇರಿಗೆ ಎಸೆದು ಕೈ ಮುಗಿದು ತಮ್ಮ ಇಷ್ಟಾರ್ಥಗಳನ್ನು ಕೋರಿಕೊಳ್ತಾರೆ. ಇನ್ನು ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿರುವ ಐತಿಹಾಸಿಕ ಪೌರಾಣಿಕ ಕೇಂದ್ರವಾಗಿರುವ ಚಾಲುಕ್ಯರ ಆದಿಶಕ್ತಿಯಾದ ಶ್ರೀ ಬನಶಂಕರಿ ಕ್ಷೇತ್ರದಲ್ಲಿ ಪವಿತ್ರ ತೀರ್ಥಗಳ ಸಮೂಹವನ್ನೇ ನೋಡಬಹುದು. ಶ್ರೀದೇವಿ ಬನಶಂಕರಿ ಅನುಗ್ರಹದಿಂದ ಬನಶಂಕರಿ ಕ್ಷೇತ್ರದಲ್ಲಿ ಉದ್ಭವಿಸಿದ ಅನೇಕ ಪವಿತ್ರ ತೀರ್ಥಗಳ ಸ್ನಾನ ಪಾನದಿಂದ ದೊರೆಯುವ ಫಲ ಈ ವಿಷಯವನ್ನ ವರ್ಣಿಸುವುದು ಅಸಾಧ್ಯವಾದದ್ದು. ಉತ್ತರ ಕರ್ನಾಟಕದ ಭಾಗದಲ್ಲಿಯೇ ಅತ್ಯಂತ ದೊಡ್ಡದೆನಿಸಿಕೊಂಡ ಬನಶಂಕರಿ ಜಾತ್ರೆ ವಿಶಿಷ್ಟವಾದುದು. ಈ ಜಾತ್ರೆ ನಡೆದಷ್ಟು ದಿನ ಯಾವ ಜಾತ್ರೆಯೂ ನಡೆಯಲಿಕ್ಕಿಲ್ಲ. ಶಾಕಾಂಬರಿ ಎಂದು ಕರೆಯಲ್ಪಡುವ ಶಕ್ತಿ ದೇವತೆ ಬನಶಂಕರಿಯು ಉತ್ತರ ಕರ್ನಾಟಕದ ಜನರ ಆರಾಧ್ಯ ದೈವ. ಬನಶಂಕರಿ ದೇವಿಯ ಭಕ್ತರು ಜಾತಿ ಮತ ಭೇದ ಮರೆತು ಭಾವೈಕ್ಯತೆಯಿಂದ ಆಚರಿಸುವವರು. ಪುಷ್ಯ ಶುದ್ಧ ಪೌರ್ಣಿಮೆ ಅಂದರೆ ಬನದ ಹುಣ್ಣಿಮೆ ಎಂದು ಸಡಗರ ವೈಭವದಿಂದ ಪ್ರಾರಂಭವಾಗುವ ಜಾತ್ರೆ 1 ತಿಂಗಳವರೆಗೂ ಸಹ ನಡೆಯುತ್ತದೆ. ತೀರ್ಥಗಳು ದೇಹ ಶುದ್ಧಿಗೂ ಮನಃಶುದ್ಧಿಗೂ ಪ್ರಸಿದ್ಧವಾದವು. ತೀರ್ಥ ಸ್ನಾನ ಮಾಡೋದ್ರಿಂದ ಮಾನವನು ಸಕಲ ದಾರಿದ್ರ್ಯಗಳಿಂದ ದೂರವಾಗಿ ಇಹಪರಗಳಲ್ಲಿ ಸುಖವನ್ನ ಪಡೆಯುತ್ತಾನೆಂದು ಶಂಕ ಸ್ಮೃತಿಯಲ್ಲಿ ಹೇಳಿದೆ. ಮಾನವನನ್ನ ಉದ್ಧರಿಸುವ ಇಂತಹ ಪವಿತ್ರಮಯ ತೀರ್ಥಗಳು ಬನಶಂಕರಿ ಕ್ಷೇತ್ರದಲ್ಲಿದೆ.
ವೈಶಾಖ ಮಾಸದಲ್ಲಿ ಬರುವ ಆಗಿ ಹುಣ್ಣಿಮೆ ಅಥವಾ ಬೌದ್ಧ ಪೌರ್ಣಿಮೆಯ ದಿನದಂದು ಎಲ್ಲಿರುವ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೆ ಪಂಚಪಾತಕಗಳು, ಮಾತಾಪಿತೃ ದ್ರೋಹ, ವೇದನಿಂದ ಪಾತಕವು, ಪರಕನ್ಯಾಪಹರಣ, ಕನ್ಯಾಶುಲ್ಕ ಗ್ರಹಣ ಪಾತಕ ಇವೆಲ್ಲವೂ ನಾಶವಾಗಿ ಅಕ್ಷಯವಾದ ಅಜರಾಮರವಾದ ಸ್ಥಾನವು ಪ್ರಾಪ್ತವಾಗ್ತದೆ ಅನ್ನೋ ನಂಬಿಕೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಬಾದಾಮಿ ಬನಶಂಕರಿ ದೇವಸ್ಥಾನದ ಹಿನ್ನೆಲೆ. ಇನ್ನೊಂದು ವಿಶೇಷ ದೇವಾಲಯದ ಜೊತೆಗೆ ಮತ್ತೆ ಬರ್ತೇನೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.